ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಮೇ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಮೇ 2ನೇ ತಾರೀಕಿನಿಂದ 16ನೇ ತಾರೀಕಿನ ತನಕ ವೈಶಾಖ ಮಾಸ ನಡೀತಾ ಇರುತ್ತೆ. ಮೇ 17ನೇ ತಾರೀಕಿನಿಂದ 31ನೇ ತಾರೀಕಿನ ತನಕ ಅಧಿಕ ಜ್ಯೇಷ್ಠ ಮಾಸ ಅನ್ನುವಂಥದ್ದು ನಡೆಯುತ್ತೆ. ಮೇ 11ನೇ ತಾರೀಕು ಹನುಮ ಜಯಂತಿ, ವಿಶೇಷವಾಗಿ ಆಂಜನೇಯನ ಆರಾಧನೆ ಮಾಡುವಂತಹ ಒಂದು ಪರ್ವಕಾಲ. ಮುಂದಿನ 2.5 ವರ್ಷಗಳ ಕಾಲ ಆಂಜನೇಯ, ಈಶ್ವರ ಮತ್ತು ಶನೈಶ್ಚರನ ಆರಾಧನೆ ಅತ್ಯಂತ ಪ್ರಮುಖವಾಗುತ್ತೆ. ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಕೊಡೋದಕ್ಕೆ ಆಂಜನೇಯನ ಆರಾಧನೆ ಅತ್ಯಂತ ಅವಶ್ಯಕ. ಆದ್ದರಿಂದ ಇಂತಹ ಪರ್ವಕಾಲದಲ್ಲಿ ಭಗವಂತನ ಆರಾಧನೆ ಮಾಡುವಂಥದ್ದು ದೈವ ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗಿ ಅಂತ ಹೇಳ್ತಾ, ಮೇ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ, ಮೇ 11ನೇ ತಾರೀಕು ಕುಜ ತನ್ನ ಸ್ವಕ್ಷೇತ್ರವಾದಂತಹ ಮೇಷರಾಶಿಗೆ ಬರ್ತಾನೆ. ಕುಜ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಮೇ 14ನೇ ತಾರೀಕು ಬುಧ ವೃಷಭ ರಾಶಿಗೆ ಬಂದರೆ, ಅದೇ ದಿವಸ 14ನೇ ತಾರೀಕು ಶುಕ್ರ ಮಿಥುನ್ ರಾಶಿಗೆ ಬರ್ತಾನೆ. ಬುಧ ಮತ್ತು ಶುಕ್ರರಲ್ಲಿ ಒಂದು ಪರಿವರ್ತನಾ ಯೋಗ ಅನ್ನುವಂಥದ್ದು ಸೃಷ್ಟಿಯಾಗತ್ತೆ. ಜೊತೆಯಲ್ಲಿ 2 ಗುರುತರವಾದ ಗ್ರಹಗಳು, ಅಂದರೆ ದೈವಗುರುವಾದಂತಹ ಗುರುಬ್ರಹ್ಮ ಮತ್ತು ದೈತ್ಯ ಗುರುಗಳಾದಂತಹ ಶುಕ್ರಾಚಾರ್ಯರು ಒಂದೇ ರಾಶಿಯಲ್ಲಿ ಒಟ್ಟಿಗೆ ಕೂತ್ಕೊಳ್ಳುವಂಥದ್ದು ವಿಶೇಷ. ಅದೇ ರೀತಿಯಾಗಿ ಮೇ 29ನೇ ತಾರೀಕು ಬುಧ ಮತ್ತೊಮ್ಮೆ ವೃಷಭ ರಾಶಿಯಿಂದ ಮಿಥುನ್ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಬುಧ ಈ ತಿಂಗಳಲ್ಲಿ 2 ಬಾರಿ, ಅಂದರೆ 14ನೇ ತಾರೀಕು ಅವನು ವೃಷಭ ರಾಶಿಗೆ ಬಂದರೆ, 29ನೇ ತಾರೀಕು ಮತ್ತೊಮ್ಮೆ ತನ್ನ ಸ್ವಕ್ಷೇತ್ರವಾದಂತಹ ಮಿಥುನ ರಾಶಿಗೆ ಬುಧ ಬರ್ತಾನೆ. ಈ ಮಾಸದಲ್ಲಿ ಉಂಟಾಗುವ ಎಲ್ಲ ಗ್ರಹಗಳ ಪರಿವರ್ತನೆ ಬಹಳ ಶುಭ ಫಲಗಳನ್ನು ಕೊಡುವಂತಹ ಸ್ಥಿತಿಯಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಮೇ 15ನೇ ತಾರೀಕು ಸೂರ್ಯ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಮೇ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ವಿವರ. ಇನ್ನು ಈ ಬದಲಾಗುವಂತಹ ಗ್ರಹಗಳಿಂದ ಮೇ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಕರ್ಕಾಟಕ ರಾಶಿಯವರು ಮೇ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತವಾಗಿರುತ್ತೆ. ಯಾಕೆಂದರೆ ರಾಹು ಅಷ್ಟಮದಲ್ಲಿದ್ದಾನೆ. ಬೆನ್ನುಹುರಿ ಅಥವಾ ಬ್ಯಾಕ್ ಪೈನ್ ಅನ್ನುವಂಥದ್ದು ಕರ್ಕಾಟಕ ರಾಶಿಗಿಂತ ಹೆಚ್ಚಾಗಿ ಕರ್ಕಾಟಕ ಲಗ್ನದವರಿಗೆ ಇದು ಡಿಪೆಂಡ್ ಆಗಿರುತ್ತೆ. ಇದನ್ನು ಗಮನಿಸ್ಕೊಳ್ಳಿ. ಅಷ್ಟಮ ರಾಹುವಿನ ಪ್ರಭಾವ ಕರ್ಕಾಟಕ ರಾಶಿಯವರಿಗೆ ಕೊನೆ ಆಗುವಂಥದ್ದು ಅಥವಾ ರಾಹು ಪರಿವರ್ತನೆ ಆಗುವಂಥದ್ದು ಡಿಸೆಂಬರ್ ನಂತರದಲ್ಲಿ. ಸರ್ಪದೋಷಗಳ ಬಿಡುಗಡೆ ಅನ್ನುವಂಥದ್ದು ಖಂಡಿತವಾಗ್ಲೂ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಅಲ್ಲಿಯ ತನಕ ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು ತುಂಬ ಒಳ್ಳೆಯದು. ಅದರಲ್ಲೂ ಈ ಮಾಸದಲ್ಲಿ ದಶಮಂಗಾರಕ ಕುಲದೀಪಕ ಅಂತ ಹೇಳ್ತಾರೆ. 10ನೇ ಮನೆಯಲ್ಲಿ ಕುಜನ ಸಂಚಾರ ಆಗುವಂಥದ್ದು ಬಹಳ ಶುಭ ಫಲಗಳನ್ನು ಕೊಡುವಂತಹ ಸಮಯ ಆಗಿರುತ್ತೆ. ಏನಾದರೂ ವಿಶೇಷವಾಗಿ ಹೆಸರು, ಸ್ಥಾನಮಾನ, ಗೌರವ, ಪ್ರತಿಷ್ಠೆ ಇದೆಲ್ಲ ಸಂಪಾದನೆ ಆಗೋದಕ್ಕೆ ತುಂಬ ಉತ್ತಮವಾದಂತಹ ಸಮಯ. ಅದರಲ್ಲೂ ಕೀರ್ತಿಕಾರಕನಾದಂತಹ ಸೂರ್ಯನು ಕೂಡ ಏಕಾದಶ, ಅಂದರೆ ಲಾಭಸ್ಥಾನದಲ್ಲೇ ಬುಧಾದಿತ್ಯ ಯೋಗದಲ್ಲಿ ಸಂಚಾರ ಮಾಡ್ತಾನೆ. 14ನೇ ತಾರೀಕು ಬುಧ ವೃಷಭ ರಾಶಿಗೆ ಬಂದರೆ, 15ನೇ ತಾರೀಕು ಸೂರ್ಯನು ಕೂಡ ವೃಷಭ ರಾಶಿಗೆ ಬರ್ತಾನೆ. ವಿಷ್ಣು ಮತ್ತು ಸುಬ್ರಹ್ಮಣ್ಯನ ಅನುಗ್ರಹ ಈ ಮಾಸದಲ್ಲಿ ಸಂಪೂರ್ಣ ಕರ್ಕಾಟಕ ರಾಶಿಯವರ ಮೇಲಿರುತ್ತೆ. ಈ ದೇವತೆಗಳ ದರ್ಶನ ಮಾಡಿದರೆ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಕಾಣ್ತೀರಾ. ಅನಿರೀಕ್ಷಿತವಾಗಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಬರ್ಬೋದು. ಯಾಕೆಂದರೆ ಶುಕ್ರ 12ನೇ ಮನೆಯಲ್ಲಿರ್ತಾನೆ. ಅದರಲ್ಲೂ ಕೂಡ 4th ಹೌಸ್ ಲಾರ್ಡ್ ಜೊತೆಗೆ 11th ಹೌಸ್ ಲಾರ್ಡ್ ಆಗಿ, ಅಂದರೆ ಸುಖಸ್ಥಾನಾಧಿಪತಿ, ಲಾಭಸ್ಥಾನಾಧಿಪತಿಯಾಗಿ ಶುಕ್ರ ವ್ಯಯಭಾವದಲ್ಲಿರೋದ್ರಿಂದ, ಜೊತೆಗೆ ಧನಸ್ಥಾನದಲ್ಲಿ ಕೇತುವಿನ ಸಂಚಾರ ಆಗೋದ್ರಿಂದ ಧನವ್ಯಯಗಳು ಉಂಟಾಗುತ್ತೆ. ಬಟ್ ಶಾಶ್ವತವಾದ ಏನಾದರೂ ವ್ಯವಸ್ಥೆಗಳ ಬಗ್ಗೆ, ಅಂದರೆ ಒಂದು ಸ್ಥಿರ ಆಸ್ತಿಗಳ ವಿಚಾರಕ್ಕೆ ಏನಾದರೂ ಧನವ್ಯಯ ಉಂಟಾದರೆ ಅದನ್ನು ಶುಭ ಫಲ ಅಂತ ಹೇಳ್ಬೋದು. ಹಾಗಾಗಿ ಯಾವುದೇ ಖರ್ಚುಗಳು ಬರುವಂಥದ್ದಿದ್ದರೆ
ಒಂದು ಶುಭ ವ್ಯಯ ಆಗುವಂಥ ರೀತಿಯಲ್ಲಿ ನೋಡಿಕೊಂಡ್ರೆ ಖಂಡಿತ ಅದು ಅನುಕೂಲ ಆಗುತ್ತೆ. ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಳೋದು ಅಥವಾ ಅನಾವಶ್ಯಕ ವಾಗ್ವಾದಗಳನ್ನು ಮಾಡಿಕೊಳ್ಳದೆ ಇದ್ದರೆ ತುಂಬ ಒಳ್ಳೆಯದು. ಯಾವಾಗ ಸರ್ಪದೋಷಗಳು ವಾಕ್ಸ್ಥಾನ ಅಥವಾ ದ್ವಿತೀಯಾಷ್ಟಮ ಅಂದರೆ 2ನೇ ಮನೆ ಮತ್ತು 8ನೇ ಮನೆಯಲ್ಲಿ ಸರ್ಪದೋಷಗಳು ಉಂಟಾದಾಗ ಟೆನ್ಷನ್ಗಳನ್ನು ಕಡಿಮೆ ಮಾಡಿಕೊಂಡ್ರೆ ಆರೋಗ್ಯ ತನ್ನಿಂತಾನಾಗೆ ಇಂಪ್ರೂವ್ ಆಗುತ್ತೆ. ಇದರ ಬಗ್ಗೆ ಗಮನ ಕೊಟ್ಟರೆ ಖಂಡಿತ ತುಂಬ ಒಳ್ಳೆಯದು ಕರ್ಕಾಟಕ ರಾಶಿಯವರಿಗೆ. ಧನವ್ಯಯ ಆದರೂ ಕೂಡ ಶುಭ ಕಾರ್ಯಗಳಿಗೆ ಅಥವಾ ಶಾಶ್ವತ ವ್ಯವಸ್ಥೆಗಳಿಗಾಗಿ ಧನವ್ಯಯ ಆಗುತ್ತೆ, ಅದನ್ನು ಶುಭ ಅಂತಲೇ ಹೇಳ್ಬೋದು. ಒಡ ಹುಟ್ಟುಗಳಲ್ಲಿ ಸಾಮರಸ್ಯ ತುಂಬ ಚೆನ್ನಾಗಿರುತ್ತೆ, ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳು ಉಂಟಾಗುತ್ತೆ. ಯಾವುದಾದ್ರೂ ಪ್ರಾಪರ್ಟಿ ರಿಲೇಟೆಡ್ ಅಂದರೆ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಅಣ್ಣ ತಮ್ಮಂದರು ಅಥವಾ ಅಕ್ಕ ತಂಗಿಯರ ನಡುವೆ ಇದ್ದರೆ ಈ ಸಮಯದಲ್ಲಿ ಅದನ್ನು ಪೂರ್ಣ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಮುಂದಿನ ತಿಂಗಳಲ್ಲಿ ಗುರು ಕೂಡ ಜನ್ಮರಾಶಿಗೆ ಬರ್ತಾನೆ, ಇದು ಕೂಡ ತುಂಬ ಒಳ್ಳೆಯದು. ಏಕೆಂದರೆ ಗುರು ತನ್ನ ಉಚ್ಚ ಕ್ಷೇತ್ರಕ್ಕೆ ಬರೋದು 12 ವರ್ಷಕ್ಕೊಮ್ಮೆ. ಸೊ ಜನ್ಮರಾಶಿಯಲ್ಲಿ ಗುರು ಇದ್ದಾಗ ಕೆಲವೊಂದಷ್ಟು ಸಮಸ್ಯೆಗಳನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಆದರೆ ಅದು ಗುರುಗೆ ಶತ್ರುತ್ವ ಇರುವಂತಹ ರಾಶಿಗಳಿಗೆ ತುಂಬ ಡಿಪೆಂಡ್ ಆಗುತ್ತೆ. ಇಲ್ಲಿ ಕರ್ಕಾಟಕ ರಾಶಿಗೆ ಗುರು ಪರಮ ಮಿತ್ರನಾಗಿ ಅವನು ಉಚ್ಚ ಕ್ಷೇತ್ರಕ್ಕೆ ಬಂದಾಗ ಒಳಿತನ್ನು ಮಾಡುವ ಪ್ರಯತ್ನವನ್ನು ಖಂಡಿತ ಮಾಡ್ತಾನೆ. ಸೊ ಗುರುಬಲ ಅನ್ನುವಂಥದ್ದು ಏನು ಪ್ರಾರಂಭ ಆಗುತ್ತೆ ಅದಕ್ಕೆ 1-2 ತಿಂಗಳು ಮುಂಚೆಯಿಂದನೇ ಅನುಕೂಲಗಳನ್ನು ಕಾಣ್ತೀರಾ ಕರ್ಕಾಟಕ ರಾಶಿಯವರು. ಕುಜ ಸ್ವಕ್ಷೇತ್ರದಲ್ಲಿ ದಶಮಂಗಾರಕನಾಗಿ ಕೂತ್ಕೊಳ್ಳುವಂಥದ್ದು ತುಂಬ ಒಳ್ಳೆಯ ಸಮಯ. ಈ ಸಮಯದಲ್ಲಿ ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಮುಂದಿನ 2-3 ವರ್ಷಗಳಿಗೆ ಅನುಕೂಲಗಳನ್ನು ಉಂಟು ಮಾಡುತ್ತೆ ಕರ್ಕಾಟಕ ರಾಶಿಯವರಿಗೆ. ಮತ್ತು ಯಾವುದಾದ್ರೂ ಹಣದ ಎಕ್ಸ್ಪೆಕ್ಟೇಷನ್ಗಳಿದ್ದರೆ ಅಂದರೆ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಇವೆಲ್ಲ ಸಣ್ಣ ಪ್ರಮಾಣದಲ್ಲಿ ವಿಳಂಬಗಳನ್ನು ತೋರಿಸಿದರೂ ಕೂಡ ಮುಂದೆ ಅದು ಅನುಕೂಲಕ್ಕೆ ಬರುತ್ತೆ. ಅಂದರೆ ಜೂನ್ 1ನೇ ತಾರೀಕಿನ ನಂತರ ಅಂತ ಕೂಡ ಹೇಳ್ಬೋದು. ಅದೇ ರೀತಿಯಾಗಿ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ವ್ಯವಹಾರಗಳಿದ್ದರೆ ಅಂದರೆ ಪ್ರಾಪರ್ಟಿಯನ್ನು ಕೊಂಡುಕೊಳ್ಳುವಂಥದ್ದು, ಮಾರುವಂತಹ ವಿಚಾರಗಳು, ಇವೆಲ್ಲದೂ ಕೂಡ ಜೂನ್ ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಈ ಸಮಯದಲ್ಲಿ ಯಾವುದೇ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಹುಸಿ ಆಗೋದಿಲ್ಲ, ಖಂಡಿತ ಸಕ್ಸಸ್ಸನ್ನು ಕಾಣ್ತೀರಾ. ಹೊಸ ವಾಹನ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವಂತಹ ವಿಚಾರಗಳು, ಇವೆಲ್ಲದನ್ನು ಕೂಡ ಜೂನ್ 1ನೇ ತಾರೀಕಿನ ನಂತರದಲ್ಲಿ ಮುಂದುವರಿಸಿದರೆ ಖಂಡಿತ ಅನುಕೂಲಗಳನ್ನು ನೋಡ್ತೀರಾ. ಅದರಲ್ಲೂ ಕೂಡ ಶುಕ್ರ ಜನ್ಮರಾಶಿಗೆ ಪ್ರವೇಶ ಆಗೋದನ್ನು ಸ್ವಲ್ಪ ವೆಯ್ಟ್ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಗುರು ಮತ್ತು ಶುಕ್ರನ ಯುತಿ ಮುಂದಿನ ತಿಂಗಳಲ್ಲಿ ಅಂದರೆ ಮುಂದಿನ ಮಾಸಗಳಲ್ಲಿ ಜನ್ಮರಾಶಿಯಲ್ಲೇ ಉಂಟಾಗುತ್ತೆ. ಆ ಒಂದು ಸಮಯ ತುಂಬ ಅದ್ಭುತವಾಗಿರುತ್ತೆ. ಅದಕ್ಕೆ ಬೇಕಾದಂತಹ ಯಾವುದೇ ಪ್ರಿಪ್ರೇಷನ್ಗಳಿದ್ದರೆ ಖಂಡಿತವಾಗ್ಲೂ ಈಗ ಮಾಡ್ಕೊಳ್ಬೋದು. ಎಜುಕೇಷನ್ ಮಕ್ಕಳಿಗೆ ತುಂಬ ಚೆನ್ನಾಗಾಗುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ತುಂಬ ಶುಭ ಸಮಯ ಇದು. ಆರೋಗ್ಯದಲ್ಲಿ ಅಭಿವೃದ್ಧಿ, ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ಬಹಳ ಉತ್ತಮವಾದಂತಹ ಸಮಯ. ಕರ್ಕಾಟಕ ರಾಶಿಯವರಿಗೆ ಜನ್ಮರಾಶಿಗೆ ಗುರು ಬರ್ತಾನೆ ಅನ್ನುವಂಥದ್ದು ಪಂಚಮ ಜ್ಞಾನ ಸಂತಾನ ಸ್ಥಾನದ ಮೇಲೆ ಗುರುದೃಷ್ಟಿ ಬೀಳುತ್ತೆ, ಮಾಂಗಲ್ಯ ಸ್ಥಾನದ ಮೇಲೆ ಗುರುದೃಷ್ಟಿ, ಹಾಗೆ ಭಾಗ್ಯೋದಯಗಳನ್ನು ಕೊಡುವಂತಹ ಸ್ಥಾನದ ಮೇಲೂ ಕೂಡ ಗುರುದೃಷ್ಟಿ ಬೀಳುತ್ತೆ. ಇದೆಲ್ಲದೂ ಕೂಡ ಶುಭ ಫಲ ಕರ್ಕಾಟಕ ರಾಶಿಯವರಿಗೆ ಸಿಗುವಂಥದ್ದು. ಯಾವುದೇ ಶತ್ರು ಬಾಧೆಗಳಿರೋದಿಲ್ಲ, ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳು ಉಂಟಾಗುತ್ತೆ. ಯಾವುದೇ ಸಮಸ್ಯೆಗಳಿಗೆ ಖಂಡಿತ ಅವಕಾಶ ಇಲ್ಲ. ದಾಂಪತ್ಯ ಜೀವನದಲ್ಲೂ ಕೂಡ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕಾಣಬಹುದು ಕರ್ಕಾಟಕ ರಾಶಿಯವರು. ಅದರಲ್ಲೂ ಜೂನ್ ತಿಂಗಳ ನಂತರದಲ್ಲಿ ಅಂದರೆ ಮುಂದಿನ ಮಾಸಗಳಲ್ಲಿ ಸತತವಾಗಿ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಯಾವುದೇ ಒಂದು ಶುಭ ಕಾರ್ಯಗಳು, ಮ್ಯಾರಿಡ್ ಲೈಫ್, ವೈವಾಹಿಕ ಜೀವನದ ಎಕ್ಸ್ಪೆಕ್ಟೇಷನ್ಗಳಿದ್ದರೆ ಈ ಸಮಯದಲ್ಲಿ ಪೂರ್ಣ ಆಗೋದಕ್ಕೆ ಕರ್ಕಾಟಕ ರಾಶಿಯವರಿಗೆ ತುಂಬ ಉತ್ತಮವಾದಂತಹ ಸಮಯ. ಏಕೆಂದರೆ ಕಳೆದ ಕೆಲವರಿಗೆ 4-5 ವರ್ಷಗಳಿಂದ ವಿವಾಹ ವಿಳಂಬ ಆಗ್ತಾ ಇರುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಏಕೆಂದರೆ ಕರ್ಕಾಟಕ ರಾಶಿಯವರಿಗೆ ಸಪ್ತಮ ಶನಿ, ಅಷ್ಟಮ ಶನಿ
ಇದೆಲ್ಲ ಮುಗಿಯೋದಕ್ಕೆ 5 ವರ್ಷ ತೆಗೆದುಕೊಂಡಿರುತ್ತೆ. ಈಗ ಅದೆಲ್ಲ ಮುಕ್ತಾಯ ಆಗಿ 1.5 ವರ್ಷ ಆಗಿದೆ. ಆದರೂ ಕೂಡ ಗುರುಬಲ ಅನ್ನೋದು ಇರಲಿಲ್ಲ. ಸೊ ಈ ರೀತಿಯಾಗಿ ಗುರು ಮತ್ತು ಶನಿಯ ಕಾರಣಗಳಿಂದ ಎಷ್ಟೋ ಕರ್ಕಾಟಕ ರಾಶಿಯವರಿಗೆ ವಿವಾಹ ಪದೇ ಪದೇ ವಿಳಂಬ ಆಗುವಂಥದ್ದು ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗುವಂಥದ್ದು ಇದೆಲ್ಲ ಜಾಸ್ತಿ ನಡೀತಾ ಇತ್ತು. ಬಟ್ ಜೂನ್ ಮುಂದಿನ ಮಾಸಗಳ ನಂತರದಲ್ಲಿ ಆ ಸಮಸ್ಯೆಗಳಿಗೆಲ್ಲ ಒಂದು ಉತ್ತಮವಾದಂತಹ ಪರಿಹಾರ ಕರ್ಕಾಟಕ ರಾಶಿಯವರಿಗೆ ಖಂಡಿತವಾಗ್ಲೂ ಸಿಗುತ್ತೆ. ಗುರುಗಳ ದರ್ಶನ ಮಾಡಿ, ಗುರುಗಳಿಗೆ ಪಾದಪೂಜೆಯಂತಹ ಸೇವೆಗಳನ್ನು ಮಾಡಿಕೊಂಡ್ರೆ ದಿಢೀರಂಥ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಕರ್ಕಾಟಕ ರಾಶಿಯವರು. ಮೃತ್ಯುಸ್ಥಾನದಲ್ಲಿ ರಾಹುವಿನ ಸಂಚಾರ ಆಗುವಂಥದ್ದು ಬೆನ್ನುಹುರಿ ಅಥವಾ ಬ್ಯಾಕ್ ಪೈನ್ ಅನ್ನುವಂಥದ್ದು ಸಂಭವಿಸುವಂಥದ್ದು ಸಣ್ಣ ಪ್ರಮಾಣದಲ್ಲಿ, ತುಂಬ ಏನು ದೊಡ್ಡ ಸಮಸ್ಯೆಗಳಲ್ಲ ಇದು. ಕರ್ಕಾಟಕ ಲಗ್ನದವರಿಗೆ ಸ್ವಲ್ಪ ಆರೋಗ್ಯ ಅನ್ನೋದು ಪದೇ ಪದೇ ತೊಂದರೆ ಮಾಡುತ್ತೆ. ಈ ವರ್ಷದ ಅಂತ್ಯ ಭಾಗದಲ್ಲಿ ಆ ಸರ್ಪದೋಷಗಳೆಲ್ಲ ಬಿಡುಗಡೆ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ತುಂಬ ಅನುಕೂಲಗಳು ಆರೋಗ್ಯದ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರು ಕಾಣೋದಕ್ಕೆ ಸಾಧ್ಯ. 9ನೇ ಮನೆಯಲ್ಲಿ ಶನಿ ಸಂಚಾರ ಆಗುವಂಥದ್ದು, 9ರ ಅಧಿಪತಿಯಾಗಿ ಗುರು 12ನೇ ಮನೆಯಲ್ಲಿರುವಂಥದ್ದು, ಸೂರ್ಯನ ಮೇಲೂ ಕೂಡ ಶನಿ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ ಮೇ 15ರ ನಂತರದಲ್ಲಿ. ತಂದೆಯ ಆರೋಗ್ಯದ ಬಗ್ಗೆ ವಿಶೇಷ ಗಮನಗಳನ್ನು ಕೊಟ್ಟರೆ ಖಂಡಿತ ಸೂಕ್ತ. ತುಂಬ ಲಾಂಗ್ ಟರ್ಮಿಂದ ಏನಾದರೂ ಸಮಸ್ಯೆಗಳು ತಂದೆಯನ್ನು ಬಾಧಿಸ್ತಾ ಇದ್ದರೆ ಈಗ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ಮುಂದಿನ ಮಾಸಗಳಲ್ಲಿ. ಅಂದರೆ ಆಲ್ಮೋಸ್ಟ್ ಜೂನ್ 1ರಿಂದ ಈ ಸಮಸ್ಯೆಗಳೆಲ್ಲ ಪೂರ್ಣ ಪ್ರಮಾಣದಲ್ಲಿ ಬಗೆಹರಿಯುತ್ತೆ. ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು ಏನಾದರೂ ಪ್ರಾಪರ್ಟಿ ವಿಚಾರಗಳಿದ್ದರೆ ಕರ್ಕಾಟಕ ರಾಶಿಯವರಿಗೆ ಖಂಡಿತ ಅನುಕೂಲಗಳನ್ನು ಕಾಣ್ತೀರ. ಕರ್ಮ ಉದ್ಯೋಗದಲ್ಲಿ ಕುಜನ ಒಂದು ಸಂಚಾರ, ಉದ್ಯೋಗದಲ್ಲಿ ಏನಾದರೂ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಕರ್ಕಾಟಕ ರಾಶಿಯವರು ಉದ್ಯೋಗದ ಪರಿವರ್ತನೆಗಳನ್ನೇನಾದರೂ ನಿರೀಕ್ಷೆ ಮಾಡ್ತಾ ಇದ್ದರೆ ಅಥವಾ ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅಥವಾ ಏನಾದರೂ ಹೂಡಿಕೆ ಮಾಡುವಂಥದ್ದು ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಬಹಳ ಚಿಂತನೆಗಳಿದ್ದರೆ ಖಂಡಿತವಾಗ್ಲೂ ಮುಂದಿನ ಮಾಸಗಳಲ್ಲಿ ಅನುಕೂಲಗಳನ್ನು 100% ನೋಡ್ತೀರಾ. ಜೂನ್ 1ರ ತನಕ ಉದ್ಯೋಗದ ವಿಚಾರದಲ್ಲಿ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಬೇಡಿ. ಹೊಸ ಉದ್ಯೋಗ ಅಥವಾ ಉದ್ಯೋಗದ ಪ್ರಮೋಷನ್ ಬಡ್ತಿಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಜೂನ್ 1ನೇ ತಾರೀಕಿನಿಂದ 2 ತಿಂಗಳ ಕಾಲ ಉದ್ಯೋಗದಲ್ಲಿ ಅನಿರೀಕ್ಷಿತ ಅಭಿವೃದ್ಧಿಗಳಿಗೆ ಅವಕಾಶ ಇದೆ. ಖಂಡಿತವಾಗ್ಲೂ ಅನುಕೂಲಗಳನ್ನು ನೋಡ್ತೀರ. ಲಾಭಸ್ಥಾನಾಧಿಪತಿ ಶುಕ್ರ ವ್ಯಯಭಾವದಲ್ಲಿದ್ದಾನೆ. ಆಲ್ಮೋಸ್ಟ್ ಮೇ 14ನೇ ತಾರೀಕಿನಿಂದ 1 ತಿಂಗಳ ಕಾಲ ಸ್ವಲ್ಪ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳೋದು ಉತ್ತಮ. ಯಾವುದೇ ಹೊಸ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಡಿ. ಅಥವಾ ಏನಾದರೂ ಖರೀದಿ ಮಾಡುವಂಥದ್ದಿದ್ದರೆ ಆಭರಣ, ವಸ್ತ್ರ, ಯಾವುದೇ ವಿಚಾರಗಳಿದ್ದರೆ ಮುಂದಿನ ಮಾಸದ ತನಕ ಇದನ್ನು ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಕರ್ಕಾಟಕ ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಶುಕ್ರ 12ನೇ ಮನೆಯಲ್ಲಿದ್ದಾಗ ಗುರು ಕೂಡ ವ್ಯಯಭಾವದಲ್ಲಿದ್ದಾನೆ. ಅಂದರೆ ಭಾಗ್ಯಾಧಿಪತಿ, ಲಾಭಾಧಿಪತಿ, ಸುಖಾಧಿಪತಿ ಎಲ್ಲರೂ ಕೂಡ 12ನೇ ಮನೆಯಲ್ಲಿದ್ದಾರೆ. ಸೊ ಈ ಒಂದು ಮಾಸ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡದೇ ಇದ್ದರೆ ಖಂಡಿತ ಒಳ್ಳೆಯದು. ಮೋಕ್ಷ ಸ್ಥಾನದಲ್ಲಿ ಶುಕ್ರ ಮತ್ತು ಗುರುವಿನ ಸಂಚಾರ, ಯಾವುದೇ ದೇವತಾ ಕಾರ್ಯಗಳನ್ನು ಮಾಡಿದರೆ ಅಥವಾ ಪುಣ್ಯಕ್ಷೇತ್ರದ ದರ್ಶನ ಮಾಡಿದರೆ ಕರ್ಕಾಟಕ ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಪುಣ್ಯ ಸಂಪಾದನೆ ಮಾಡುವಂತಹ ಸಮಯ. 2 ಗುರುತರವಾದ ಗ್ರಹಗಳು ಮೋಕ್ಷ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿದರೆ ಅನಿರೀಕ್ಷಿತವಾಗಿ ಯಾವುದಾದ್ರೂ ಒಂದು ವಿಶೇಷವಾದ ದೈವಾನುಗ್ರಹ ಕರ್ಕಾಟಕ ರಾಶಿಯವರಿಗೆ ಈ ಮಾಸದಲ್ಲಿ ಉಂಟಾಗುತ್ತೆ ಅಂತ ಹೇಳ್ಬೋದು. ಇದು ಮುಂದಿನ 1-2 ವರ್ಷಗಳಿಗೆ ತುಂಬ ದೊಡ್ಡ ಪ್ರಮಾಣದ ಸಪೋರ್ಟನ್ನು ಖಂಡಿತವಾಗ್ಲೂ ಕೊಡುತ್ತೆ. ಯಾವುದೇ ಸಮಸ್ಯೆಗಳೇ ಇರೋದಿಲ್ಲ. ಸೊ ಜೂನ್ ತಿಂಗಳ ತನಕ ಯಾವುದೇ ಖರ್ಚು ವೆಚ್ಚಗಳನ್ನು ಸ್ವಲ್ಪ ಹಿಡಿತ ಮಾಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ಗಳನ್ನು ಈ ಟೈಮಲ್ಲಿ ಮಾಡಬೇಡಿ. ಭೂಮಿಗೆ ಸಂಬಂಧಪಡುವಂತಹ ವಿಚಾರ ಅಥವಾ ಕೊಂಡ್ಕೊಳ್ಳುವಂಥದ್ದು, ಮಾರುವಂಥದ್ದು ಯಾವುದೇ ಇದ್ದರೂ ಕೂಡ ಜೂನ್ ನಂತರದಲ್ಲಿ ಖಂಡಿತ ಮಾಡ್ಬೋದು. ಇದರಿಂದ ತುಂಬ ದೊಡ್ಡ ಪ್ರಮಾಣದ ಅನುಕೂಲಗಳನ್ನು ಕರ್ಕಾಟಕ ರಾಶಿಯವರು ಕಾಣ್ತೀರ. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ, ಮುಂದಿನ ಮಾಸಗಳಲ್ಲಿ ಕರ್ಕಾಟಕ ರಾಶಿಯವರು ಬಹಳಷ್ಟು ಗ್ರಹಗಳ ಅನುಕೂಲಗಳನ್ನು ನೋಡ್ತೀರಾ. ತುಂಬ ದೊಡ್ಡ ಪ್ರಮಾಣದ ಅಭಿವೃದ್ಧಿಗಳಿಗೆ ಖಂಡಿತವಾಗ್ಲೂ ಅವಕಾಶಗಳು ಉಂಟಾಗುತ್ತೆ. ಎಲ್ಲ ನವಗ್ರಹಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ.
ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.